ಮೈ ಚಾನಲ್. ಹೋಪ್ ಯು ಆಲ್ ಆರ್ ಫೈನ್. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಈ ವಿಡಿಯೋಸ್ ಎಲ್ಲ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಇವತ್ತು ಮಾಡ್ತಿರೋಂಥ ವಿಡಿಯೋ ಬಂದು MCQs ವಿಡಿಯೋ. ಸೊ MCQs ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಆಗಿದೆ. ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಸೊ ಪ್ಲೀಸ್ ಚೆಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ನಮಗೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಅನಿಸ್ತಾ ಇದೆ ವೀಡಿಯೋಸ್ನ ನೋಡಿ ಅಂತ. ಸೊ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಈ ವಿಡಿಯೋಸ್ ಎಲ್ಲ ಹೆಲ್ಪ್ ಆಗುತ್ತೆ. ಜನರಲ್ ಸೈನ್ಸ್ ಕ್ವೆಶನ್ಸ್ ಆಗಿರೋದ್ರಿಂದ ಸೈನ್ಸ್ ಬಗ್ಗೆ ಎಲ್ಲರಿಗೂ ತಿಳ್ಕೊಳ್ಳೇಬೇಕು, ಅವರಿಗೆ ಮುಂದೆ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರಾದರೂ ಬೇರೆಯವರು ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ದು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಫಸ್ಟ್ ಅಂದರೆ 17th ಕ್ವೆಶನಿಂದ ಸ್ಟಾರ್ಟ್ ಮಾಡ್ತೀನಿ ಇವತ್ತು. ಈ ವಿಡಿಯೋದಲ್ಲಿ ಫಸ್ಟ್ ಕ್ವೆಶನ್ ಆಗಿರುತ್ತೆ. ಸೊ ನೋಡೋಣ ಫಸ್ಟ್ ಕ್ವೆಶನ್ ಏನಿದೆ ಅಂತ. ದ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಇನ್ ದ ಅರ್ತ್ಸ್ ಕ್ರಸ್ಟ್ ಈಸ್ ಆಕ್ಸಿಜನ್. ಈಚ್ ಡೇ ಹ್ಯೂಮನ್ ಬಾಡಿ ಬ್ರೀತ್ ಇನ್ 15,000 to 20,000 liters of air. Deficiency of vitamin D results in rickets. The SI unit of pressure is Pascal. The most densest substance on the earth is osmium. A camera uses a convex lens to form an image. Which from the following is not a conductor? All the conductors. ಸೊ ಆಲ್ ದ ಕಂಡಕ್ಟರ್ಸ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ ಅಲ್ಯೂಮಿನಿಯಂ, ಗೋಲ್ಡ್, ಗ್ರಾಫೈಟ್ ಎಲ್ಲ ಕೂಡ ನಾಟ್ ಅ ಕಂಡಕ್ಟರ್ಸು. CNG stands for compressed natural gas. Which from the following is true for the sound? Sound cannot travel through a vacuum. When white light is passed through a prism, it splits 7 colors. 1 nanometer is equal to 10 to the power of 9 meter. Instrument used for measuring very high temperature is pyrometer. Sound waves are longitudinal waves. The lifespan of white blood cells is 5 to 21 days. ಸೊ ಇವತ್ತು ನಾನು 30 ಕ್ವೆಶನ್ ತನಕ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ 30 ಕ್ವೆಶನ್ಸ್ ಕೂಡ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಪ್ರೆಷರ್ ಆಫ್ ಪಾಸ್ಕಲ್ SI ಯೂನಿಟ್ ನಾನು ಹೇಳಿದೆ. SI ಯೂನಿಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, SI ಯೂನಿಟ್ಸ್ ಎಲ್ಲ. ಸೊ ಪಾಸ್ಕಲ್ ಇದು ಕೂಡ ನಿಮಗೆ ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟೇ, ಬಟ್ ಕೆಲವೊಂದು ರೇರಾಗಿ ಕೇಳ್ತಾರೆ. ಈಗ ನೋಡಿ 1 ನ್ಯಾನೋಮೀಟರ್, ನಿಮ್ಗೆ ನ್ಯಾನೋಮೀಟರ್ ಗೊತ್ತಿರಬೇಕು, ಬಿಕಾಸ್ ನೀವು MCQs ಅಂದರೆ MCQಸಲ್ಲಿ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ನೀವು ನ್ಯೂಮರಿಕಲ್ಸ್ ಏನಾದರೂ ಮಾಡಿದಾಗ ನ್ಯಾನೋಮೀಟರ್ ಅದರದ್ದು ವ್ಯಾಲ್ಯೂ ಅಪ್ಲೈ ಮಾಡಿಬಿಟ್ಟು ಮಾಡಬೇಕಾಗುತ್ತೆ. ಸೊ ನಿಮಗೆ ಈ ಥರ ವ್ಯಾಲ್ಯೂಸ್ ಎಲ್ಲ ತಿಳ್ಕೊಂಡಿರಬೇಕು. ಸೊ ಓಕೆ, ನಾನು 30 ಕ್ವೆಶನ್ಸ್ ತನಕ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 31st ಕ್ವೆಶನಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿಬಿಟ್ಟು ವಿಡಿಯೋ ಬಗ್ಗೆ ತಿಳಿಸಿ, ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತು ಬ್ಯೂಟಿ ರೆಸಿಪೀಸ್ ಅನ್ನೋ ಒಂದು ಚಾನಲ್ ಇದೆ, ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಒಂದು ಸತಿ ವೀಡಿಯೋಸ್ನ ಚೆಕ್ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಮತ್ತು ಸ್ಟಡಿ ಸೆಂಟರ್ ಕೂಡ ಒಂದು ಚಾನಲ್ ಇದೆ, ಅದು ಕೂಡ ಅಷ್ಟೇ. ನಿಮಗೆ ಎಜುಕೇಷನ್ ರಿಲೇಟೆಡ್ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕಂದರೆ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಬಟ್ ಬ್ಯೂಟಿ ರೆಸಿಪೀಸ್ ಅದರೊಳಗೆ ನಿಮಗೆ ಬ್ಯೂಟಿ ಹ್ಯಾಕ್ಸ್ ಸಿಗುತ್ತೆ, ಮತ್ತು ಡಿಫ್ರೆಂಟ್ ಆಗಿರುವಂಥ ರೆಸಿಪೀಸ್ ಕೂಡ ಸಿಗುತ್ತೆ. ಸೊ ಒಂದು ಸತಿ ಚಾನಲ್ನ ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಚಾನಲ್ ಅಂತ. ಸೊ ಥ್ಯಾಂಕ್ ಯು. ಸೊ ನೀವೇನಾದರೂ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಅಂತ ಇದ್ದರೆ ನಮ್ಮ ID ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೀವು ಅದರಿಂದ ಫಾಲೋ ಮಾಡ್ಬೋದು. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸ್ಟಡಿ ಸೆಂಟರ್ ಮತ್ತು ಬ್ಯೂಟಿ ರೆಸಿಪೀಸ್ ಅನ್ನೋ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಪ್ಲೀಸ್ ಚೆಕ್ ಮಾಡಿ. ಥ್ಯಾಂಕ್ ಯು.